ಇನ್ನು ಯಾವತ್ತು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲೋ ಆ ಸಮಯದಲ್ಲಿ ಮಾತ್ರವೇ ಭಗವಂತ ಬರ್ತಾನೆ. ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ತುಂಬಾ ಕೈ ತಪ್ಪು ಹೋಗಿದೆ, ಕೈ ಮೀರಿ ಹೋಗ್ಬಿಟ್ಟಿದೆ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರವೇ ಭಗವಂತ ಬರ್ತಾನೆ. ಅಲ್ಲಿ ತನಕ ಇದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ದೇ. ಅದಕ್ಕೆ ಕೆಲವರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು, ಸ್ವಾಮಿ ತುಂಬಾ ಅವರೆಲ್ಲ ಈಗ ಈ ತರ ಇತಿಹಾಸಗಳಲ್ಲೆಲ್ಲ ತುಂಬಾ ಜನ ಬಂದು ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡಿದಾರಲ್ವಾ, ಈ ತರ ಜನರೆಲ್ಲ ದೇವಸ್ಥಾನಗಳಿಗೂ ಕ್ಷೇತ್ರಕ್ಕೂ ಯಾಕೆ ಹೋಗ್ತಾರೆ? ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ. ದೇವ್ರ ದರ್ಶನ ಮಾಡಿ ದೇವ್ರ ಅನುಗ್ರಹ ಪಡ್ಕೊಳ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಅಲ್ಲಿಗೆ ಏನ್ ಅರ್ಥ? ದೇವರಲ್ಲಿದ್ದಾನೆ ಅಂತ ಅರ್ಥ. ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಜನರೆಲ್ಲ. ನಮಗೆ ಅನುಗ್ರಹ ಮಾಡ್ತಿದ್ದಾನೆ ಭಗವಂತ, ಹೌದು. ಅದರಿಂದ ನಮಗೆ ಒಳ್ಳೆಯದು ಆಗಿದೆ. ಅದೆಷ್ಟೋ ಜನರಿಗೆ ಅನುಭವದಲ್ಲೂ ಆ ವಿಷಯ ಅನ್ನೋದು ಇದ್ದೇ ಇದೆ. ಆ ಒಂದು ಅನುಭವವೂ ಸಹ ಅಲ್ಲಿ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಆ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡಿದಾಗ ಭಗವದ್ ಅನುಗ್ರಹ ಹೇಗೆ ಸಿಕ್ಕಿದೆ ಅನ್ನೋದು ಅದು ಎಷ್ಟೋ ಅಸಂಖ್ಯಾಕವಾದ ಜನರಿಗೆ ಅನುಭವದಲ್ಲೇ ಇರತಕ್ಕಂತಹ ಒಂದು ವಿಷಯ. ಅಲ್ಲಿಗೆ ಭಗವಂತ ಅಲ್ಲಿದ್ದಾನೆ ಅಂತ ಆಯ್ತು. ಹಾಗಿದ್ರೆ ಯಾವಾಗಲೂ ಅಲ್ಲಿದ್ದು ಇಷ್ಟೆಲ್ಲ ಕೋಟ್ಯಂತರ ಜನರಿಗೆ ಅನುಗ್ರಹ ಮಾಡುವಂತಹ ಭಗವಂತ ಯಾವನೋ ಒಬ್ಬ ದೇವಸ್ಥಾನ ಧ್ವಂಸ ಮಾಡ್ಲಿಕ್ಕೆ ಬಂದಾಗ ಮಾತ್ರ ಯಾಕೆ ಸುಮ್ಮನೆ ಕೂತಿದ್ದ? ಆವಾಗಲೂ ಏನಾದ್ರೂ ಮಾಡ್ಬೋದಿತ್ತಲ್ವಾ ಅಂತ ಕೆಲವರು ನನ್ನ ಹತ್ರ ಕೇಳಿದ್ನ. ಸುಮ್ಮನೆ ಯಾಕೆ ನೋಡ್ತಾ ಇದ್ದ ಭಗವಂತ ಅಂತ ಕೆಲವರು ಕೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ನೋಡಪ್ಪ, ಯಾರೋ ಒಬ್ಬರು ದೇವಸ್ಥಾನವನ್ನು ಧ್ವಂಸ ಮಾಡ್ಲಿಕ್ಕೆ ಬಂದಾಗ ದೇವರು ನೋಡ್ತಾ ಇದ್ದ ಅನ್ನೋದು ಸತ್ಯ, ಅದು ಹೌದು, ಅದನ್ನ ನಾನು ಖಂಡಿತ ಒಪ್ಕೊಳ್ತೀನಿ. ಆದ್ರೆ ಯಾರನ್ನು ನೋಡ್ತಿದ್ದ ಅಂತಂದ್ರೆ ಆ ಧ್ವಂಸ ಮಾಡುವನ್ನು ನೋಡ್ತಿಲ್ಲ, ನಿನ್ನನ್ನು ನೋಡ್ತಾ ಇದ್ದಾನೆ. ಭಕ್ತರನ್ನು ಭಗವಂತ ನೋಡ್ತಾ ಇದ್ದಾನೆ. ನಮ್ಮ ಹಿಂದೂಗಳನ್ನು ಭಗವಂತ ನೋಡ್ತಾ ಇದ್ದಾನೆ. ಏನ್ ನೋಡ್ತಿದ್ದಾನೆ ಅಂತಂದ್ರೆ, ನೋಡಪ್ಪ, ನಾನು ನಿನಗೆ ಅನುಗ್ರಹ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನಿನಗೆ ಅನುಗ್ರಹ ಮಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಾಗ ನೀನು ನಿನ್ನ ಸರ್ವಸ್ವವಾಗಿ ಭಾವಿಸುವಂತಹ ಈ ದೇವಸ್ಥಾನಕ್ಕೆ ಎಲ್ಲಿಂದಲೋ ಒಬ್ಬ, ಒಂದು ಊರು ಇಲ್ಲ ಹೆಸರು ಇಲ್ಲದೆ ಇರುವವನು ಎಲ್ಲಿಂದಲೋ ಒಂದು ಕಡೆಗೆ ಇಲ್ಲಿಗೆ ಬಂದು ಇಲ್ಲೇ ಇದ್ದು ಈಗ ನೀನು ಸರ್ವಸ್ವವಾಗಿ ಭಾವಿಸುವಂತಹ ದೇವಸ್ಥಾನವನ್ನೇ ಧ್ವಂಸ ಮಾಡುವಷ್ಟು ದೂರ ಒಬ್ಬ ಬಂದಿದ್ದಾನೆ ಅಂತಂದ್ರೆ ಇಲ್ಲಿ ತನಕ ಬರ್ಲಿಕ್ಕೆ ನೀನ್ ಯಾಕೆ ಬಿಟ್ಟಿದ್ದು ಅಂತ ನಿನ್ನನ್ನು ನೋಡ್ತಾ ಇದ್ದಾನೆ ಭಗವಂತ. ನೀನ್ ಯಾಕೆ ಮೊದಲೇ ಇದರ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಇಷ್ಟು ದೂರ ಯಾತಕ್ಕೆ ಬರ್ಲಿಕ್ಕೆ ಬಿಟ್ಟಿದ್ದೆ ನೀನು ಅಂತ ಭಗವಂತ ನೋಡ್ತಾ ಇದ್ದಾನೆ ನಮ್ಮನ್ನು. ಅದು ಹೌದು, ನಿಜವಾಗ್ಲೂ ಹಾಗೆ. ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದಾಗ ಅವ್ರಿಗೇನು ತೊಂದರೆ ಆಗದೆ ಇರುವ ಹಾಗೆ ಆದಷ್ಟು ನೋಡ್ಕೊಳ್ಬೇಕಾದ್ದು ನಮ್ದೇ ಕರ್ತವ್ಯ. ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದಿದ್ದಾರೆ, ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ಅವರ ಶತ್ರುಗಳು ಯಾರೋ ಬಂದ ತಕ್ಷಣ ಅವರ ಶತ್ರುಗಳ ನೀವು ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಕರಿತೀವ? ಹಾಗೆ ಮಾಡುವುದಿಲ್ಲ. ಒಂದು ವೇಳೆ ಅವರನ್ನು ತಡೆಯುವ ಸಾಮರ್ಥ್ಯ ಇದ್ರೆ ನಾವೇ ತಡೀತೀವಿ. ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ಬಿಡ್ತೀವಿ, ನೋಡ್ರಿ ಸ್ವಲ್ಪ ನಿಮ್ಮ ಶತ್ರುಗಳು ಅಂತ ಯಾರೋ ಬಂದಿದ್ದಾರೆ, ಸ್ವಲ್ಪ ಜಾಗೃತಿಯಾಗಿರಿ ಅಥವಾ ಎಲ್ಲೋ ಹೋಗಿರಿ ಅಂತ ಅವ್ರಿಗೆ ಏನಾದ್ರೂ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಲ್ಲಿ ಸ್ವತಃ ಭಗವಂತ, ಇದು ಅತಿಥಿ ಮಾತ್ರ ಅಲ್ಲ, ಇದು ಭಗವಂತ ಪರಮಾತ್ಮ. ಬರೀ ಪರಮಾತ್ಮನ ನಾವು ಅತಿಥಿ ಅಂತ ಹೇಳಿದ್ರೆ ಬಹಳ ಕಡಿಮೆ ಆಗುತ್ತೆ ಅದು. ಆದ್ರಿಂದ ಇಲ್ಲಿ ಪರಮಾತ್ಮ ಅಂದ್ರೆ ಒಬ್ಬ ಪರಮಾತ್ಮನ ಸನ್ನಿಧಾನವನ್ನು ನಾವು ಅಷ್ಟು ಶ್ರದ್ಧೆಯಿಂದ ಸಂಪೂರ್ಣವಾಗಿ ಇದು ನಮ್ಮ ಸರ್ವಸ್ವ ಅಂತ ಭಾವಿಸುವಂತಹ ಒಂದು ಸ್ಥಾನಕ್ಕೆ. ಯಾಕೆಂದ್ರೆ ಈಗ ಒಂದು ವಿಷಯ, ಈ ಧ್ವಂಸ ಮಾಡ್ಲಿಕ್ಕೆ ಬಂದವರು ನಿನ್ನೆ ಮೊನ್ನೆ ಯೋಜನೆ ಮಾಡ್ಕೊಂಡು ಇವತ್ತು ಬಂದಿದ್ದಲ್ಲ. ತಕ್ಷಣ ನಿನ್ನೆ ಯೋಚನೆ ಮಾಡಿಬಿಟ್ಟು ಇವತ್ತು ಹೋಗ್ಬಿಡೋಣ ಅಂತ ಹೇಳಿ ಹೋಗಿ ಧ್ವಂಸ ಮಾಡೋಣ ಅಂತ ಎಲ್ಲಿಂದಲೋ ನಿನ್ನೆ ಹೊರಟು ಇವತ್ತು ಬಂದು ಧ್ವಂಸ ಮಾಡಿದ್ದಲ್ಲ. ಅದರ ಹಿಂದೆ ಎಷ್ಟೋ ಸಮಯ ಇದೆ. ಅವರು ಬಂದಿದ್ದಕ್ಕೂ ಇದನ್ನು ಧ್ವಂಸ ಮಾಡಿದ್ದಕ್ಕೂ ಮಧ್ಯದಲ್ಲಿ ತುಂಬಾ ಸಮಯ ಇದೆ. ಆದಷ್ಟು ಸಮಯದಲ್ಲಿ ಅದಕ್ಕೆ ಅವಕಾಶ ಕೊಡಲಾಗಿದೆ. ಆದ್ರಿಂದ ಅಷ್ಟು ಅವಕಾಶ ಯಾಕೆ ಕೊಟ್ಟಿದ್ದು ನೀನು? ಯಾಕೆ ನಾನು ಇಷ್ಟೆಲ್ಲ ಧರ್ಮಗಳನ್ನು ಇಷ್ಟು ಸಲ ಧರ್ಮ ಅವತಾರ ಮಾಡಿ, ಎಷ್ಟು ಸಲ ಭಗವಂತ ಅವತಾರ ಮಾಡಿದ್ದು, ಈ ಅವತಾರ ಮಾಡಿ ನನಗೆ ಕೊಟ್ಟಿರುವಂತಹ ಧರ್ಮವನ್ನ ಯಾಕೆ ನೀನು ಕಾಪಾಡ್ಕೊಳ್ತಾ ಇಲ್ಲ ಅಂತ ನಮ್ಮನ್ನು ಭಗವಂತ ಕೇಳ್ತಿದ್ದಾನೆ. ಆದ್ರಿಂದ ಈಗ ಸರಿ, ಈಗ ಏನಾಗ್ಬಿಟ್ಟಿದೆಯೋ ಅದ್ರ ಬಗ್ಗೆ ಈಗ ಮಾತಾಡ್ತಾ ಇದ್ರೆ ಉಪಯೋಗ ಇಲ್ಲ. ಆದ್ರೆ ಮುಂದೆ ಅಂತಹ ಪರಿಸ್ಥಿತಿ ಬರದೇ ಇರೋ ಹಾಗೆ ಪ್ರತಿಯೊಬ್ಬರು ಸಹ ನೋಡ್ಕೊಳ್ಳಬೇಕು. ಆಯ್ತು, ಸರಿ, ಏನಾಯ್ತು ಆಗೋಯ್ತು. ಮತ್ತೆ ಒಂದಿಷ್ಟು ಒಳ್ಳೆ ಕಾಲ ಬಂತು, ಒಂದಿಷ್ಟು ಕೆಲಸಗಳಾಗ್ತಾ ಇವೆ, ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸಗಳಾಗ್ತಾ ಇದೆ. ವಿಶೇಷವಾಗಿ ಎಲ್ರಿಗಿಂತ ದೊಡ್ಡ ಉದಾಹರಣೆ ನಮ್ಮ ರಾಮ ಮಂದಿರ. ಅದು ಹೇಗಾದ್ರೂ ನಮ್ಮೆಲ್ಲರ ಮುಂದೆ ಇದ್ದೇ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಅಂತೂ ಖಂಡಿತ ಆಗಿದೆ. ಅದರೊಳಗೆ ಏನು ಸಂದೇಹ ಇಲ್ಲ. ಇನ್ನೂ ಕೆಲವಿವೆ, ಆ ಥರದ್ದೆಲ್ಲ ಇನ್ನೊಂದಿಷ್ಟು ಬಾಕಿ ಇವೆ. ಅದು ಖಂಡಿತ ಭಗವದ್ ಅನುಗ್ರಹದಿಂದ ಆಗುತ್ತೆ, ಅದರೊಳಗೆ ಏನು ಸಂದೇಹ ಇಲ್ಲ. ಮುಂದೆ ಅದೆಲ್ಲ ಹಾಗೇ ಆಗುತ್ತೆ. ಆದ್ರಿಂದ ಈಗೇನಾಯ್ತು, ಮತ್ತೆ ಪುನಃ ಅಂತಹ ಪರಿಸ್ಥಿತಿ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇದನ್ನು ಪ್ರತಿಯೊಬ್ಬರು ಸಹ ಯೋಚನೆ ಮಾಡಬೇಕು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವೆಲ್ಲರೂ ಸಹ ಇದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಪುನಃ ಭಗವಂತ ನಮ್ಮನ್ನ ಆತರ ನೋಡದೇ ಇರೋ ಹಾಗೆ ನಾವು ಮಾಡ್ಕೊಳ್ಬೇಕು. ಇಲ್ಲಪ್ಪ, ನಾವು ಇದು ಆಗ್ಲಿಕ್ಕೆ ಬಿಡುವುದಿಲ್ಲ, ಇದನ್ನು ನಾವು ಕಾಪಾಡ್ಕೊಳ್ತೀವಿ ಅನ್ನುವಂತಹ ಒಂದು ಭಾವನೆಯನ್ನ ಪ್ರತಿಯೊಬ್ಬರು ಸಹ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳ ಬಯಸ್ತಾ ಇದ್ದೇವೆ. ಆದ್ರಿಂದ ಇದನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಯಾರಾಗಿರ್ಬೇಕು.
ರಕ್ಷಣೆ ಮಾಡುವುದು ಅಂತಂದ್ರೆ ಹಾಗಂದ್ರೆ ಇವತ್ತಿನ ದಿವಸ ದೊಡ್ಡ ಆಯುಧ ಹಿಡ್ಕೊಂಡು ಓಡಾಡುವುದಲ್ಲ. ರಕ್ಷಣೆ ಮಾಡುವುದು ಅಂತಂದ್ರೆ ಆ ಪರಿಸ್ಥಿತಿ ಬಂದ್ರೆ ಅದು ಬೇರೆ ವಿಷಯ. ನಿಜವಾಗ್ಲೂ ಅದೇ ಬಿಟ್ರೆ ಇನ್ನೊಂದು ಮಾರ್ಗ ಇಲ್ಲ ಅಂದ್ರೆ ಅದು ಬೇರೆ ವಿಷಯ. ಆದ್ರೆ ವಾಸ್ತವವಾಗಿ ಸರಿಯಾಗಿ ಈಗ ಹೇಳಿದ ಹಾಗೆ ಇದನ್ನು ಆಚರಣೆ ಚೆನ್ನಾಗಿ ಮಾಡಿದ್ರೆ ಆ ಪರಿಸ್ಥಿತಿ ಬರುವುದೇ ಇಲ್ಲ. ಸರಿಯಾಗಿ ಇದನ್ನು ಮೊದಲಿಂದಲೇ ಈಗ ಹೇಳಿದಂಗೆ ದೃಢವಾದಂತಹ ಒಂದು ಸಾಮರ್ಥ್ಯವನ್ನ ಎಲ್ಲವುದನ್ನು ಬೆಳೆಸ್ಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿದ್ರೆ ಆ ಪರಿಸ್ಥಿತಿ ಖಂಡಿತ ಬರುವುದಿಲ್ಲ. ನಾವು ಆಯುಧಗಳನ್ನು ನಾವೇ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಖಂಡಿತ ಬರಲ್ಲ. ಇವತ್ತು ನಿರ್ಲಕ್ಷ್ಯ ಮಾಡಿದ್ರೆ ಮಾತ್ರ ಆ ಪರಿಸ್ಥಿತಿ, ಇವತ್ತು ಉದಾಸೀನ ಮಾಡಿದ್ರೆ ಆ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಈಗ ಲೋಕದಲ್ಲಿ ನಮ್ಮ ಮುಂದೆನೆ ಇವೆ. ಆದ್ರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಇದನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ಚಿಂತನೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳ ಬಯಸ್ತಾ ಇದ್ದೇವೆ. ಹಾಗಾಗಿ ಇದನ್ನು ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮದು. ಭಗವಂತ ಬರ್ತಾನೆ, ಭಗವಂತನ ಯಾವಾಗ ಬರಬೇಕು ಅನ್ನೋದು ಗೊತ್ತಿದೆ. ಯಾಕಂದ್ರೆ ಭಗವಂತ ಏನ್ ಹೇಳಿದಾನೆ, ಧರ್ಮಕ್ಕೆ ತೊಂದರೆ ಆದಾಗ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಆ ಬರುವಂತಹ ಸಂದರ್ಭದಲ್ಲಿ ಭಗವಂತ ಬಂದೇ ಬರ್ತಾನೆ. ಆದ್ರೂ ಬರ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು, ಇದು ಭಗವಂತ ಬರುವಂತಹ ಸಮಯ ಅಲ್ಲ ಅಂತ ಅರ್ಥ. ಯಾವಾಗ್ಲೂ ಧರ್ಮಕ್ಕೆ ತೊಂದರೆ ಆದವಾಗಲೂ ಇಷ್ಟೆಲ್ಲ ತೊಂದರೆ ಆಗ್ತಿದೆ, ಯಾಕೆ ದೇವರು ಬರ್ಲಿಲ್ಲ, ಬರ್ತೀನಿ ಅಂತ ಹೇಳಿದ್ನಲ್ಲ ಗೀತೆಯಲ್ಲಿ, ಯಾಕೆ ಬರ್ಲಿಲ್ಲ ಅಂತಂದ್ರೆ ಭಗವಂತ ಬರ್ತೀನಿ ಅಂತ ಹೇಳಿದ್ಮೇಲೆ ಖಂಡಿತ ಬಂದೇ ಬರ್ತಾನ. ಇಲ್ಲಪ್ಪ ಹಾಗಲ್ಲ, ಭಗವಂತ ಬರ್ತೀನಿ ಅಂತ ಹೇಳಿದ ಆದ್ರೆ ಬರ್ಲಿಲ್ಲ ಅಂತ ಆಗುತ್ತಾ? ಹಾಗಾಗುವುದಿಲ್ಲ. ಭಗವಂತನ ಪ್ರತಿಜ್ಞೆ ಮನುಷ್ಯರು ಮಾಡುವ ಪ್ರತಿಜ್ಞೆ ತರ ಅಲ್ಲ. ಅವತ್ತಿನ ದಿವಸಕ್ಕೆ ಏನೋ ಹೇಳ್ಬಿಟ್ಟಿದೀವಿ ಈಗ ಆಗಲ್ಲ ಅಂತ ಹಾಗೆ ಭಗವಂತ ಹೇಳೋದು. ಒಂದು ಪ್ರತಿಜ್ಞೆ ಮಾಡುವ ಹೊತ್ತೇ ಎಲ್ಲ ತಿಳ್ಕೊಂಡೇ ಭಗವಂತ ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆ ಮಾಡಿದವನು ಈಗ ಬರ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು, ಇದು ಅವನು ಬರುವಂತಹ ಸಮಯ ಅಲ್ಲ. ಹಾಗಿದ್ರೆ ಈ ತರ ಪರಿಸ್ಥಿತಿ ಬಂದಾಗ ಏನ್ ಮಾಡ್ಬೇಕು, ಇದು ಬರದೇ ಇರುವ ಹಾಗೆ ನೀವೇ ನೋಡ್ಕೊಳ್ಬೇಕಿತ್ತು, ಇಷ್ಟು ದೂರ ಬರ್ಲಿಕ್ಕೆ ಬಿಡಬಾರದು ಅನ್ನೋದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಈ ಧರ್ಮವನ್ನ ಆಚರಣೆ ಮಾಡಿ ಈ ಒಂದು ಹಿಂದೂ ಧರ್ಮದ ಒಂದು ಸಂರಕ್ಷಣೆಯನ್ನ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಮಾಡಿಕೊಳ್ಳಬೇಕು. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಒಂದು ಇದಿಷ್ಟನ್ನು ನಾವು ಸರಿ ಮಾಡಿಕೊಳ್ಳದೆ ಸುಮ್ಮನೆ ಬೇರೆಯವರನ್ನೇನೇನೋ ಹೇಳ್ತಾ ಇದ್ರೆ ಅದರಿಂದ ಉಪಯೋಗ ಇಲ್ಲ. ಮೊದಲು ನಮ್ಮಲ್ಲಿ ಸರಿ ಮಾಡ್ಕೊಳ್ಬೇಕಾದ್ದು ತುಂಬಾ ಇದೆ. ಬೇರೆಯವರಿಂದಲೂ ತೊಂದರೆ ಆಗ್ತಿದೆ. ಬೇರೆಯವರಿಂದ ಯಾವಾಗ ತೊಂದರೆ ಆಗುತ್ತೆ, ನಾವು ಅವಕಾಶ ಕೊಟ್ರೇನೆ ತೊಂದರೆ ಆಗುತ್ತೆ. ಬೇರೆಯವರಿಗೆ ಅವಕಾಶವನ್ನು ಕೊಟ್ಟಿದ್ರೆ ಮಾತ್ರ ತೊಂದರೆ. ಅದಕ್ಕೆ ಒಂದು ಸಣ್ಣ ಕಥೆ ಇದೆ. ಒಂದು ಕಾಡಲ್ಲಿ ಒಳ್ಳೆ ಮರಗಳು, ಚೆನ್ನಾಗಿ ಹಸಿರಾಗಿ ಒಳ್ಳೆ ಮರಗಳೆಲ್ಲ ಬೆಳ್ಕೊಂಡಿವೆ. ಒಬ್ಬ ಏನ್ ಮಾಡ್ತಿದ್ದ ಅಂದ್ರೆ ಒಂದು ಕೊಡ್ಲಿ ಹಿಡ್ಕೊಂಡು ಪ್ರತಿ ದಿವಸ ಒಂದೊಂದು ಕಡೆಗೆ ಹೋಗಿ ಒಂದಿಷ್ಟು ಮರಗಳನ್ನು ಕಡಿದು ಆ ಕಟ್ಟಿಗೆನೆಲ್ಲ ಮನೆಗೆ ತಂದ್ಕೊಳ್ತಾ ಇದ್ದ. ಅವನು ಈ ತರ ಒಂದೊಂದು ಕಡೆಗೆ ಒಂದೊಂದು ದಿವಸ ಹೋಗ್ತಾ ಇದ್ದ. ಒಂದು ಕಡೆ ಚೆನ್ನಾಗಿ ಮರಗಳು ಬೆಳೆದಿರುವಂತಹ ಜಾಗಕ್ಕೆ ಒಂದ್ ದಿವಸ ಬಂದ. ಇವ ಬಂದಿರುವುದನ್ನು ನೋಡಿ ಆ ಮರಗಳೆಲ್ಲ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ಅಯ್ಯೋ ಇವ ಬಂದ್ಬಿಟ್ಟ, ಇವನ ಬಗ್ಗೆ ಕೇಳಿದೀವಿ, ತುಂಬಾ ಮರಗಳನ್ನೆಲ್ಲ ಕಡಿತಿದ್ದಾನೆ ಈ ಕಾಡಲ್ಲಿ ಅಂತ ಕೇಳಿದೀವಿ. ಈಗ ನಾವಿರುವ ಜಾಗಕ್ಕೆ ಬಂದ್ಬಿಟ್ನಲ್ವಾ ಇವನು, ಈಗ ನಮ್ಮನ್ನೆಲ್ಲ ಕಡಿಯಕ್ಕೆ ಶುರು ಮಾಡ್ತಾನೆ ಒಂದೊಂದು ಮರವನ್ನು ಅಂತ ಆ ಮರಗಳೆಲ್ಲ ಮಾತಾಡ್ಕೊಳ್ತಾ ಇದ್ವು. ಆಗ ಅದರಲ್ಲೂ ಒಂದು ಮರ ಹೇಳ್ತು, ಮೊದಲು ಅವನ ಕೈಯಲ್ಲಿ ಏನಿದೆಯೋ ನೋಡಿ. ಏನಿದೆ? ಕೊಡ್ಲಿ ಇದೆ. ಸರಿ, ಇದ್ರೆ ಏನಂತೆ, ಅವು ಕೊಡ್ಲಿಂದ ತಾನೇ ಮರಗಳನ್ನು ಕಡಿದು. ಅದಲ್ಲಪ್ಪ, ಅವನ ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾನೋ ನೋಡಿ. ಏನಿದೆ ಅಂದ್ರೆ ಆ ಕೊಡ್ಲಿ ಇದೆ, ಮೇಲೊಂದು ಕಬ್ಬಿಣದ ಒಂದು ಭಾಗ ಇದೆ, ಕೆಳಗಡೆ ಒಂದು ಕೋಲಿದೆ. ಆ ಕೋಲು ಯಾವುದು? ಮರದಿಂದಲೇ ಕೊಟ್ಟಿದ್ದದು. ಯಾವುದೋ ಒಂದು ಮರವನ್ನು ಕಡಿದಾಗಲೇ ಅದರಿಂದಲೇ ಆ ಕೋಲು ತಯಾರಾಗಿತ್ತು. ಮತ್ತೆ ಅದರೊಳಗೂ ಸಹ ಅದು ಗಟ್ಟಿಯಾಗಿರ್ಬೇಕು, ಆ ಕಡೆ ಈ ಕಡೆ ಅಲುಗಾಡಬಾರದು ಅನ್ನೋದಕ್ಕೋಸ್ಕರ ಆ ಕೋಲಿಗೆ ಆ ಕಬ್ಬಿಣದ ಒಂದು ಭಾಗಕ್ಕೆ ಒಂದು ಹೊಟ್ಟೆ ಇದೆ, ಅದರೊಳಗೆ ಇನ್ನೊಂದು ಸಣ್ಣದೊಂದು ಕಟ್ಟಿಗೆಯನ್ನು ಇಟ್ಟಿದ್ದಾನೆ, ಸಣ್ಣದೊಂದು ಭಾಗವನ್ನು ಇಟ್ಟಿದ್ದಾನೆ. ಅದು ಇನ್ನೂ ಗಟ್ಟಿ ಆಯ್ತು. ಮೊದಲಿಗೆ ಆ ಕೋಲ್ ಇರುವುದು, ಆ ಕೋಲ್ ತೆಗೆದು ಬಿಡಿ, ಕಡಿಯಕ್ಕಾಗುತ್ತಾ ಮರ? ಸಾಧ್ಯ, ಖಂಡಿತ ಆಗೋದಿಲ್ಲ. ಅಲ್ಲಿಗೆ ಏನಾಯ್ತು, ನಮ್ಮಲ್ಲೇ ಯಾರೋ ಒಬ್ಬರು ಅವನಿಗೆ ಸಹಾಯ ಮಾಡಿದ್ದಾರೆ. ಆ ಕೋಲ್ ಅವನ ಕೈಗೆ ಸಿಕ್ಕಿದ್ರಿಂದ ತಾನೆ ಅದಕ್ಕೆ ಇದನ್ನು ಜೋಡಿಸಿ ನಮ್ಮನ್ನೇ ಕಡಿತಾ ಇದ್ದಾನೆ. ಅಲ್ಲಿಗೆ ಏನಾಯ್ತು, ನಮ್ಮಲ್ಲೇ ಯಾರೋ ಒಬ್ಬರು ಅವನ ಅವಕಾಶ ಕೊಟ್ಟಿದ್ದಾರೆ. ಅದು ಬರೀ ಒಂದು ಕೋಲ್ ಕೊಟ್ಟಿದ್ದು ಸಾಕಾಗಿಲ್ಲ, ಅದು ಸ್ವಲ್ಪ ಲೂಸ್ ಆಗಿದೆ ಅಂತ ಹೇಳಿ ಅದು ಇನ್ನೂ ಟೈಟ್ ಮಾಡ್ಲಿಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಸಾಕಾಗ್ತಿಲ್ಲ, ಅವನ ಕೆಲಸ ಮಾಡಕ್ ಆಗ್ತಿಲ್ಲಪ್ಪ, ಕಡಿಯಕ್ಕೆ ಆಗ್ತಿಲ್ಲಪ್ಪ ಅಂತ ಹೇಳಿದಾಗ, ಸರಿ ಆಯ್ತು ಹಾಗಿದ್ರೆ ಇನ್ನೊಂದು ತಗೊಳ್ಳಿ ಅಂತ ಹೇಳಿ ಸರಿಸಿದಾಗ ಅದು ಬಲ ಆಯ್ತು. ಈಗ ಅದನ್ನ ಇಟ್ಕೊಂಡು ಎಲ್ಲ ಮರಗಳನ್ನು ಒಂದೊಂದಾಗಿ ಕಡಿತಾ ಇದ್ದಾನೆ. ಅಂದ್ರೆ ಅಲ್ಲಿಗೇನಾಯ್ತು, ನೀವು ಅವಕಾಶ ಕೊಟ್ಟಿದ್ದೀರಿ, ನಮ್ಮವರೇ ಅವಕಾಶ ಕೊಟ್ಟಿದ್ದಾರೆ, ಹಾಗಾಗಿ ನಮ್ಮನ್ನೇ ಕಡಿಯಕ್ಕೆ ಬಂದಿದ್ದಾನೆ. ಅದರಿಂದ ಇದನ್ನ ಪ್ರತಿಯೊಬ್ಬರು ಯೋಚನೆ ಮಾಡುವಾಗ ಆ ಅವಕಾಶ ಕೊಡಬಾರದು. ಹಾಗಂತ ಹೇಳಿ ಈಗ ಹೋಗ್ಬಿಟ್ಟು ಏನೇನೋ ಮಾಡಬೇಕು ಅಂತಿಲ್ಲ. ನಮ್ಮನ್ನು ಚೆನ್ನಾಗಿ, ನಮ್ಮ ಪರಂಪರೆಯನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಆಗ ಇನ್ನಾವು ಯಾವ ಸಂದರ್ಭದಲ್ಲೂ ಜಗಳ ಮಾಡುವ ಅವಶ್ಯಕತೆನೇ ಇಲ್ಲ, ಯುದ್ಧ ಮಾಡುವ ಅವಶ್ಯಕತೆನೇ ಇಲ್ಲ. ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ಕಾಪಾಡ್ಕೊಳ್ಳಬೇಕು. ನಮ್ದನ್ನು ನಾವು ಆಚರಣೆ ಮಾಡಬೇಕು, ಬೇರೆದನ್ನು ನಾವು ಆಧರಣೆ ಮಾಡ್ಬೇಕಷ್ಟೇ. ಬೇರೆಯವರನ್ನು ಆಧರಿಸುವುದು, ನಮ್ಮದನ್ನು ನಾವು ಆಚರಿಸುವುದು, ಇದನ್ನು ಚೆನ್ನಾಗಿ ಮಾಡಬೇಕು. ಬೇರೆಯವ್ರನ್ನ ಶತ್ರುಗಳಾಗಿ ನೋಡ್ಬೇಕು ಅಂತಿಲ್ಲ. ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು. ನಮ್ದನ್ನ ನಾವು ಆಚರಣೆ ಮಾಡ್ಕೊಳ್ಬೇಕು, ಬೇರೆಯವರದನ್ನ ಆಧರಣೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ಆಧರಣೆ ಮಾಡಬೇಕು ಅಷ್ಟು ಮಾಡಬೇಕು.
ಆದ್ರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದನ್ನೇ ವಾಸ್ತವವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲದೆ ಹೋದ್ರೆ ಒಂದು ದೇಶದಲ್ಲಿ ಇಷ್ಟೆಲ್ಲ ಮತಗಳು, ಇಷ್ಟೆಲ್ಲ ಜನರು ಹೇಗೆ ಇಷ್ಟು ಹಿಂದಿಂದಲೂ ಸಹ ಐಕಮತ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಆಯ್ತು? ಈ ತರ ಒಂದು ಮನಸ್ಥಿತಿಯಿಂದಲೇ ಅದು ಆಯ್ತು, ಸಾಧ್ಯವಾಗ್ತಾ ಇದೆ. ಆದ್ರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.